ಇಲ್ಲಿಗೆ ಬಂದಿದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕಲ್ಲ ಕಣೋ. ಆದ್ರೆ ತಾತ ಮಾತ್ರ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಏನೇ ಮಾಡಿದ್ರು ತಾತನ ಸಂತೋಷಕ್ಕೋಸ್ಕರ. ತಾತನ್ನ ಸಂತೋಷವಾಗಿ ಇಟ್ಕೊಂಡಿದ್ರೆ ಅದು ನಮ್ಗೆ ಬೆನಿಫಿಟ್ ಅಲ್ವಾ? ಗುಡ್. ಹಾಗಾದ್ರೆ ಹೋಗಿರೋ ಕೆಲ್ಸದ ಮೇಲೆ ಇದೆಯಾ ಅಂತಾಯ್ತು. ಎಲ್ಲಿವರೆಗೂ ಬಂತು? ಆದಷ್ಟು ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಕಣೋ. ಪ್ಲೇಸ್ ನೋಡಿದ್ಯಲ್ಲ, ಫೋಟೋಸ್ ಡೀಟೇಲ್ಸ್ ಅವರು ಕಳಿಸಿದ್ಯಾ ತಾನೆ? ಕಳ್ಸಿದ್ದೀನೋ. ನೀನ್ ಹೇಗಾದ್ರೂ ಅಚೀವ್ ಮಾಡ್ತೀಯ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ ಲೆಟರ್ ಹೆಡ್ ಅಲ್ಲೇ ಡೀಟೇಲ್ಸ್ ಎಲ್ಲ ಕಳ್ಸಿದ್ದೀನಿ. ಇನ್ನು ಎಷ್ಟು ದಿನ ಆಗ್ಬೋದು? ನನಗಿಂತ ನಿನಗೆ ಜಾಸ್ತಿ ಅರ್ಜೆಂಟ್ ಇರೋ ಹಾಗಿದೆ. ಪ್ರಾಜೆಕ್ಟ್ ಆಗಿದೆಯಲ್ಲ, ಇಷ್ಟೊತ್ತಿಗಾಗ್ಲೇ ಆಗ್ಬೇಕಿತ್ತು ಕಣೋ. ಆದ್ರೆ ಇಲ್ಲೊಂದು ಇರಿಟೇಟಿಂಗ್ ಕ್ಯಾರೆಕ್ಟರ್ ಇದೆ. ನಾನು ಯಾವಾಗ್ಲಾದ್ರೂ ತಾತನ ಹತ್ರ ಮಾತಾಡೋಕೆ ಹೋದ್ರೆ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ತಾಳೆ. ಸರಿ, ನಾನು ಟೈಮ್ ನೋಡ್ಕೊಂಡು ತಾತನ ಹತ್ರ ಮಾತಾಡ್ತೀನಿ. ತಾತ ಬರ್ತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೇನೆ. ಬಾಯ್. ಓಕೆ, ಟೇಕ್ ಕೇರ್ ರಾಹುಲ್. ಯಾರದು ಫೋನಲ್ಲಿ? ನಿಮ್ಮಮ್ಮನ? ಇಲ್ಲ ತಾತ, ಫ್ರೆಂಡು. ಇವತ್ ಬರ್ಡೇ ಅಲ್ವಾ, ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ದ ಅಷ್ಟೇ. ಹೌದಾ? ಎಲ್ಲಿ ನಿಮ್ಮಮ್ಮ ಫೋನ್ ಮಾಡಿದ್ಲೇನೋ, ನೀನ್ ಇಲ್ಲಿದೀಯ ಅಂತ ಗೊತ್ತಾದ್ರೆ ಮನೆಗ್ ಬಾ ಅಂತ ಹೇಳ್ಬಿಡ್ತಾಳೇನೋ ಅಂತ ಭಯ ಆಗೋಗಿತ್ತು. ನಾನ್ ಮತ್ತೆ ವಾಪಸ್ ಹೋಗೋಕ್ ಬಂದಿಲ್ಲ ತಾತ. ನನ್ ಭವಿಷ್ಯ ಇಲ್ಲೇ ಅಂತ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಇದೊಂದು ಮಾತೆ ಸಾಕಪ್ಪ. 1 ವರ್ಷನಾದ್ರೂ ನೆಮ್ಮದಿಯಿಂದ ಬದುಕ್ಬಿಡ್ತೀನಿ. ಸರ್ಸು ಹೇಳಿದ್ ನಿಜಾನಪ್ಪ, ನಾನು ಕಳ್ಕೊಂಡಿರೋ ಸಂತೋಷ ಎಲ್ಲ ನನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ. ಮಧ್ಯದಲ್ಲಿ ಸರಸು ಒಬ್ಳು. ಹೌದು, ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ತಾತನ ಹತ್ರ ಮಾತಾಡೋಕೆ ಇದೇ ಸರಿಯಾದ ಟೈಮ್ ಅನ್ಸುತ್ತೆ. ತಾತ, ನಿಮ್ಗೊಂದು ವಿಷಯ ಹೇಳ್ಬೇಕು. ದೊಡ್ಡಯ್ಯ ಬಂದೆ. ತಾತ ಮೊಮ್ಮಗ ನಿಧಾನವಾಗಿ ಕತೆ ಹೇಳ್ಕೊಳ್ಳಿ. ಊಟ ಮಾಡ್ಬೇಕು, ಬೇಗ ಬನ್ನಿ. ಹಾಗ್ ನೋಡ್ತಿದ್ದೀರಲ್ಲ, ಬಾ ದೊಡ್ಡಯ್ಯ. ಎಲ್ಲ ನಿಂಗೆ ಇಷ್ಟ ಆಗಿರೋ ಅಡ್ಗೆನೆ ಮಾಡಿದ್ದೀನಿ. ಗಿಣ್ಣು ಮಾಡಿದ್ದೀನಿ ದೊಡ್ಡಯ್ಯ. ಹೌದಾ? ಮತ್ತಿನ್ ಕಾಯೋದೇಕೆ? ನಡಿ, ಹೋಗು, ಹೊಟ್ಟೆ ತುಂಬಿಸ್ಕೊಳ್ಳೋಣ. ತಾತ, ನೀವು ಹೋಗಿ ಊಟ ಮಾಡ್ತೀರಿ. ನಾನು ಫೋನಲ್ಲಿ ಮಾತಾಡ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಬೇಗ ಬರ್ಬೇಕು, ಇಲ್ದಿದ್ರೆ ದೊಡ್ಡಯ್ಯ ಊಟ ಮಾಡ್ದೆ ನಿಮ್ಗೋಸ್ಕರ ಕಾಯ್ತಾರೆ. ಕರೆಕ್ಟ್ ಆಗಿ ಮಾತಾಡೋ ಟೈಮಲ್ಲಿ ಅಲಾರಾಮ್ ಇಟ್ಕೊಂಡು ಬರೋ ತರ ಬಂದ್ಬಿಡ್ತಾಳೆ. ಬೆಳಗ್ಗೆ 7ಕ್ಕೂ ಮುಂಚೆ ಬಂದು ರಾತ್ರಿ ತಾತ ಮಲ್ಗೋವರೆಗೂ ಹೀಗ್ ಜೊತೆಲೇ ಇದ್ರೆ ಇನ್ನು ನಾನ್ ಯಾವಾಗ ಮಾತಾಡೋದು? ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡೋದು? ರಾಹುಲ್, ಬನ್ನಿ. ಬಂದೆ. ಇರಿಟೇಟಿಂಗ್ ಕ್ಯಾಂಡಿಡೇಟ್. ಆದಷ್ಟು ಬೇಗ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕು, ಇಲ್ಲಾಂದ್ರೆ ಹೀಗೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಏ ತಂಗ್ಯವ, ಬಾ. ಹೇಗಿದ್ದೀನಿ ಹೇಳೆ ತಂಗ್ಯವ? ಚೆನ್ನಾಗಿದ್ದೀನ? ಅಯ್ಯಪ್ಪ, ನಿಂಗೇನೆ ಆಯ್ತು? ಹೀಗ್ ರೆಡಿ ಆಗಿದ್ಯಾ? ಚಿಚಿ, ನಿನ್ ಜೊತೆ ಮಾತಾಡಿ ನಿನ್ ಸ್ಟೈಲ್ ನನಗೂ ಬರೋ ಹಾಗಿದೆ. ಈ ಜ್ವೆಲ್ಸ್ ಏನು, ನಿನ್ ಅವತಾರ ಏನು? ಮನೇಲಿರೋದೆಲ್ಲ ಹಾಕೊಂಡ್ಬಿಟ್ಯಾ? ಏನಾದ್ರೂ ಉಳ್ಸಿದ್ಯಾ? ಇದು ನಮ್ ಮದ್ವೆಗೆ ನಮ್ಮ ಅಮ್ಮ ಕೊಟ್ಟಿದ್ ಒಡವೆ. ಇನ್ನು ನಮ್ಮ ಅತ್ತೆ ಕೊಟ್ಟಿದ್ದು ಇದೆ, ನಿಮ್ ಭಾವ ಕೊಟ್ಟಿದ್ದು ಇದೆ. ಇರೋದನ್ನೆಲ್ಲ ಹಾಕೊಂಡ್ರೆ ನಾನೇ ಮುಳ್ಗೋಯ್ತೀನಿ ಅಷ್ಟೇ. ಇವಾಗ ಕಾಣಿಸ್ತಿದೀನಿ ಅನ್ಕೊಂಡಿದ್ಯಾ ಏನು? ಹೌದು, ಇವಾಗ ಇದನ್ನೆಲ್ಲ ಯಾಕೆ ಹಾಕೊಂಡಿದ್ಯಾ? ಏನಾದ್ರೂ ಫಂಕ್ಷನ್ ಇದ್ಯಾ? ಮತ್ತೆ ಆಫೀಸ್ಗೆ ಹೋಗುವಾಗ ಹಾಕೊಂಡ್ರೆ ನಮ್ ಅತ್ಯವ ಬಿಟ್ಬಿಡ್ತಾಳ? ಯಾವಾಗ್ಲಾದ್ರೂ ಒಂದ್ ಸರ ಹಾಕೊಂಡೆ ಅನ್ಕೋ, ಏನ್ ಸ್ಕೂಲ್ಗೆ ಹೋಗ್ತಿದ್ಯಾ, ಕ್ಯಾಂಪಿಗೆ ಹೋಗ್ತಿದ್ಯಾ ಅಂತ ಜೋರಾಗಿ ಬೈತಾಳೆ. ಹೀಗಿರುವಾಗ ಇದನ್ನೆಲ್ಲ ಹಾಕೊಂಡ್ ಹೋದೆ ಅನ್ಕೋ, ನನ್ ಕತೆ ಮುಗೀತಷ್ಟೇ. ನಿನ್ ಪೇನ್ ನನ್ಗೆ ಅರ್ಥ ಆಗುತ್ತೆ ಬಿಡು, ಆದ್ರೆ ಇವಾಗ್ಲೂ ಅತ್ತೆ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ.
ಮದ್ವೆ ಮನೆಗೆ ಫಂಕ್ಷನ್ಗೆ ಹಾಕೊಳ್ತಾ ಇದ್ರೆ ಇನ್ನೀ ಬಂಗಾರ ಏನಕ್ ತಗೊಳ್ಳೋದು? ಒಳಗಿಟ್ಟು ಬೀಗ ಹಾಕೊಳಕ್ಕ? ಫಂಕ್ಷನ್ ಗೋಯ್ತಿದ್ದೀನಲ್ಲ, ಏನು ಅನ್ನಲ್ಲ ಬಿಡು. ಸರಿ, ಮೇಡಮ್ ಕೆಳಗಡೆನೇ ಇದಾರಲ್ವಾ, ಮೊದ್ಲು ಹೋಗಿ ತೋರ್ಸು. ಒಪ್ಕೊಳ್ತಾರೋ ಇಲ್ವೋ ನಿನಗೆ ಗೊತ್ತಾಗುತ್ತೆ. ಸರಿ ತಂಗ್ಯವ್ವ, ನಾನ್ ಹೋಗ್ ಬರ್ತೀನಿ. ಹಾ, ಹೋಗು ಹೋಗು. ಇವಾಗ ಎಷ್ಟು ಖುಷಿಯಿಂದ ಹೋಗ್ತಿದ್ಯೋ ಅಷ್ಟೇ ದುಗ್ಧಲ್ ವಾಪಸ್ ಬರ್ತೀಯಾ. ಇದೇನೋ ಅತ್ಯವ ಹಾಗ್ ನೋಡ್ತವ್ರಲ್ಲ, ಹೀಗ್ ಬಂಗಾರ ಹಾಕೊಂಡ್ರದ್ ಇಷ್ಟ ಆಗ್ಲಿಲ್ವಾ ಏನೋ? ಏಕದಂತ. ಎಸ್ ಮೇಡಮ್. ನೋ ಡೌಟ್ ಇವತ್ತು ಮೇಡಮ್ ಕೈಲಿ ನಿಮಗ್ ಪೂಜೆನೆ. ಫಂಕ್ಷನ್ಗೆ ಟೈಮ್ ಆಗ್ತಿದೆ. ವನಜ ಇನ್ನೂ ಬಂದಿಲ್ಲ. ಅವಳನ್ನ ಬೇಗ ಬರೋದಕ್ಕೆ ಹೇಳು. ಮೇಡಮ್, ನಾನ್ ಬಂದಾಯ್ತು. ನಿನ್ನಲ್ಲಮ್ಮ, ನನ್ ಸೊಸೆ ವನಜಾಗೋಸ್ಕರ ಕಾಯ್ತಾ ಇದ್ದೀನಿ. ನಾನೇ ಮೇಡಮ್. ಹೌದಾ? ನೀನು ನಮ್ ವನಜಾನ? ಏಕದಂತ, ಇವಳು ನಮ್ಮ ವನಜ ಅಂತ ಹೇಳ್ತಿದ್ದಾಳೆ, ನಿನಗೂ ಹಾಗನ್ನಿಸ್ತಿದ್ಯಾ? ಹೌದು ಅಂದ್ರೆ ಅತ್ತೆ ಕೋಪ, ಇಲ್ಲ ಅಂದ್ರೆ ಸೊಸೆ ಕೋಪ. ನನಗೆ ಯಾಕೆ ಬೇಕು ಮಧ್ಯದಲ್ಲಿ? ತೇಜ ಮೇಡಮ್, ನೋಡು, ಈ ಹುಡುಗಿ ಯಾರು? ನಮ್ಮ ವನಜ ಅಂತ ಹೇಳ್ತಿದ್ದಾಳೆ. ನಿನಗೇನಾದ್ರೂ ನಿನ್ ಹೆಂಡತಿ ಅನ್ನಿಸ್ತಿದ್ಯಾ? ಅಮ್ಮನ ಬಗ್ಗೆ ಗೊತ್ತಿದ್ರು ಕೂಡ ಯಾಕೆ ಇದನ್ನೆಲ್ಲ ಮಾಡ್ತೀಯಾ? ಅಯ್ಯೋ, ಒಡವೆ ನೋಡಿ ಆಸೆ ಆಗಿ ಹಾಕೊಂಡ್ ಬಂದೆ. ಏನೋ ಒಂದ್ ಮಾಡ್ರಿ. ನನಗ್ ಮಾತ್ರ ನೀನ್ ಕಾಣಿಸ್ತಿಲ್ಲ. ನಿನ್ನ ಮೈ ಮೇಲೆ ಹಾಕೊಂಡಿರೋ ಜ್ಯುವೆಲ್ಸ್ ಕಾಣಿಸ್ತಾ ಇದೆ. ಹೌದು, ಇಷ್ಟು ಜ್ಯುವೆಲ್ಸ್ ಯಾಕೆ ಹಾಕೊಂಡಿದ್ಯಾ? ಫಂಕ್ಷನ್ ಏನಾದ್ರೂ ಹೋಗ್ತಿದ್ಯಾ? ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಹೀಗ್ ಉತ್ಸವ ಮೂರ್ತಿ ಹಾಕಿ ತಯಾರಾಗ್ಬೇಕಾ? ಹೌದು, ಯಾಕಿಷ್ಟು ಒಡವೆಗಳು? ಎಲ್ರೂ ನೋಡ್ಲಿ ಅಂತನಾ ಅಥವಾ ಗುರುತಿಸ್ಲಿ ಅಂತನಾ? ಇದನ್ನೇ ಐಡೆಂಟಿಟಿ ಕ್ರೈಸಿಸ್ ಅಂತ ಕರೆಯೋದು. ಮನುಷ್ಯ ತನ್ನನ್ನು ಗುರುತಿಸ್ಕೊಳ್ಳೋದು ಅವಶ್ಯನೇ. ಆದ್ರೆ ಹೇಗೆ? ಅವನು ಹಾಕೊಂಡಿರೋ ಬಟ್ಟೆಯಿಂದಾಗ್ಲಿ ಒಡವೆಯಿಂದಾಗ್ಲಿ ಅಲ್ಲ. ನಮ್ಮ ಜ್ಞಾನ, ನಮ್ಮ ಬುದ್ಧಿ, ನಮ್ಮ ತಿಳುವಳಿಕೆಯಿಂದ ಜನ ಗುರ್ತು ಹಿಡಿಬೇಕು. ಹಾಗ್ ಸಿಗೋ ಐಡೆಂಟಿಟಿನೇ ನಮ್ಮ ಇರುವಿಕೆ ಇಲ್ಲದೆ ಹೋದ್ರೂ ಇರುತ್ತೆ. ಹೋಗು, ಹೋಗಿ ಈ ಭಾರನೆಲ್ಲ ಇಳಿಸ್ಕೊಂಡು ಬಾ. ಏನಾಯ್ತಮ್ಮ ಸರ್ಸು? ಏನಿಲ್ಲ ದೊಡ್ಡಯ್ಯ, ನಿನ್ ಮಗ, ಸೊಸೆ, ಮೊಮ್ಮಕ್ಳು, ಮರಿಮಕ್ಳು ಎಲ್ರಿಂದ ಈ ಜಾಗ ತುಂಬ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಆ ದಿನ ಯಾವಾಗ ಬರುತ್ತೋ? ಬರುತ್ತೆ ಸರ್ಸು, ಮೊಮ್ಮಗ ಬಂದಾಯ್ತಲ್ಲ, ಆ ದಿನನೂ ಆದಷ್ಟು ಬೇಗ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಹಬ್ಬ, ಇಷ್ಟು ವರ್ಷಕ್ಕೆ ಈಗ ನೀನ್ ಒಳ್ಳೆ ಯೋಚನೆ ಮಾಡ್ತಿದ್ಯಾ ದೊಡ್ಡಯ್ಯ. ಹೀಗೆ
ನೀನ್ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ದೊಡ್ಡಯ್ಯ. ದೊಡ್ಡಯ್ಯ ಅನ್ಕೊಂಡು ಮಿನಿಮಮ್ ಸ್ಪೇಸ್ ಕೂಡ ಕೊಡ್ತಿಲ್ವಲ್ಲ. ಈ ಕ್ಯಾಂಡಿಡೇಟ್ನ ಹೇಗ್ ಮ್ಯಾನೇಜ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ. ಇಲ್ ನೋಡಿ, ಈ ವಡೆ ತಿನ್ನಿ. ಏಯ್, ಇದ್ ನನಗಿಷ್ಟ ಇಲ್ಲ. ಒಂದ್ಸಲ ತಿನ್ನೋಡಿದ್ರೆ ತಾನೇ ಇಷ್ಟನಾ ಇಲ್ವಾ ತಿಳಿಯೋದು. ಒಂದ್ಸಾರಿ ತಿನ್ನೋಡು ಮಗು. ನಾನು ತಾತನ ಹತ್ರ ಹೊಲದ ವಿಷಯ ಮಾತಾಡೋದು ಲೇಟ್ ಆದಷ್ಟು ನನ್ನ ಪರಿಸ್ಥಿತಿ ಹೀಗೆ ಇರುತ್ತೆ. ಇರೋ ಹ್ಯಾಬಿಟ್ಸ್ ಎಲ್ಲ ಹೋಗಿ ಇಲ್ದೇ ಇರೋ ಹ್ಯಾಬಿಟ್ಸ್ ಎಲ್ಲ ಬರುತ್ತೆ. ಯೋಚನೆ ಮಾಡೋದ್ ಬಿಟ್ಟು ತಿನ್ನಿ. ತಿನ್ನು ಅಂದ್ರೆ ಹೇಗ್ ತಿನ್ನೋದು? ಸ್ಪೂನಲ್ಲಿ ಸ್ಪೂನ್. ಚಮಚನ ಬಂಗಾರದಂತ ಕೈ ಇಟ್ಕೊಂಡು ಚಮಚ ಯಾಕ್ಬೇಕು? ಬಾಯಿಗೆ ಕೈಗೆ ಏನಾದ್ರು ಬ್ರಿಡ್ಜ್ ಇದ್ಯಾ? ನೋಡಿ ದೊಡ್ಡಯ್ಯ ಹೇಗ ಆರಾಮಾಗಿ ಕೈಯಲ್ಲಿ ತಿಂತಿದ್ದಾರೆ. ಕೈಯಲ್ಲೇ ತಿನ್ಬಿಡು ಮೊಮ್ಮಗನೆ, ರುಚಿ ಚೆನ್ನಾಗಿ ಗೊತ್ತಾಗತ್ತೆ. ಈ ಕೈಯಲ್ಲಿ ಅಯ್ಯೋ, ಚಿಕ್ಕ ಮಕ್ಳ ತರ ಆಡ್ತಿರಲ್ಲ. ನೋಡು ದೊಡ್ಡಯ್ಯ, ನಿನ್ ಮೊಮ್ಮಗಂಗೆ ಕೈಯಲ್ಲಿ ತಿನ್ನೋಕೋ ಬರಲ್ಲ. ಕೈಯಲ್ಲಿ ಹೀಗ್ ತಗೊಂಡು ಹೀಗ್ ಬಾಯಿಗೆ ತಿನ್ಸ್ಕೋಬೇಕು. ಏಯ್, ಬೇಡ ಬೇಡ ಬೇಡ, ನಾನ್ ತಿಂತೀನಿ. ಯಾಕೆ ಮತ್ತೆ ಕೆಳಗ್ ಬೀಳ್ಸ್ಕೋಬೇಕಾ? ಆ ಮಾಡಿ ತಿನ್ನಿ. ಸರ್ಸು ಪಕ್ಕದಲ್ಲಿ ಇದ್ರೆ ಹೀಗೆ ಮೊಮ್ಮಗನೆ. ಬೇಡ ಅಂದ್ರೆ ಅಮ್ಮನ ಹಾಗೆ ತುತ್ತು ಮಾಡಿ ಬಾಯಿಗಿಟ್ಬಿಡ್ತಾಳೆ. ಯಾಕೆ ಸುಮ್ನೆ ತೊಂದ್ರೆ ತಗೋತೀಯ? ತಿಂದ್ಬಿಡಪ್ಪ. ಸರಿಯಾಗಿ ಹೇಳ್ದೆ ದೊಡ್ಡಯ್ಯ. ಎಲ್ಲಿ ಆ ಇದನ್ನು ತಿನ್ನಿ. ನಾನ್ ತಿಂತೀನಿ ಬಿಡು, ನೀನ್ ಸುಮ್ನಿರು. ನನಗ್ ಸಾಕು. ಬಾ ಸರ್ಸು, ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣ. ಬೇಡ ದೊಡ್ಡಯ್ಯ, ಚಿನ್ನಿ ಕಾಯ್ತಿರ್ತಾಳೆ ಅಲ್ವಾ, ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ. ಅಲ್ಲಿ ಯಾಕಿರ್ಬೇಕು? ಇಬ್ರು ಸೇರಿ ಇಲ್ಲೇ ಇರಿ ಅಂದ್ರೆ ಆಗಲ್ಲ ಅಂತೀಯ? ಇವಳು ಹೋಗ್ ಬಂದ್ರೇನೆ ಇಷ್ಟು ಪ್ರಾಬ್ಲಮ್. ಇಲ್ಲೇ ಪರ್ಮನೆಂಟ್ ಆಗಿದ್ರೆ ಅಷ್ಟೇ. ಸರಿ, ನೀನ್ ಹೋಗೋವಾಗ ತಂಗಿಗೆ ಊಟನಾದ್ರೂ ತಗೊಂಡು ಹೋಗು. ಆಗ್ಲಿ ದೊಡ್ಡಯ್ಯ, ಮೊದ್ಲು ನೀನ್ ತಿನ್ನು. ಆಗ್ಲಿ ಅಂತೀಯ? ಹೋಗುವಾಗ ಮಾತ್ರ ಏನು ತಗೊಂಡು ಹೋಗಲ್ಲ. ಲಕ್ಷ್ಮಮ್ಮ, ಸರ್ಸು ಹೋಗ್ಬೇಕಾದ್ರೆ ಕ್ಯಾರಿಯರ್ ಅಲ್ಲಿ ತಿಂಡಿ ಕೊಟ್ಟು ಕಳ್ಸು. ಆಯ್ತು ಯಜಮಾನ್ರೆ. Thank you. Congratulations, ma'am. Thank you so much. Please welcome. ಅಲ್ಲಿ ನೋಡಿ, ವಾಗ್ದೇವಿ ಅವ್ರು ಬಂದ್ರು. ನಮಸ್ತೆ ವಾಗ್ದೇವಿ ಅವರೇ. ಕಂಗ್ರ್ಯಾಚುಲೇಷನ್ಸ್ ವೇದವತಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮ್. ಎಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ವಾಗ್ದೇವಿ ಅವರೇ. ಬರಲ್ವೇನೋ ಅಂದ್ಕೊಂಡಿದ್ದೆ. ಇನಾಗ್ರೇಷನ್ ಮೀಟಿಂಗ್ಗೆ ಬರಬೇಕು ಅನ್ಕೊಂಡಿದ್ದೆ, ಆದ್ರೆ ಎಮರ್ಜೆನ್ಸಿ ಮೀಟಿಂಗ್ ಒಂದನ್ನ ಕಂಡಕ್ಟ್ ಮಾಡ್ಬೇಕಾಯ್ತು, ಅದಕ್ಕೆ ಲೇಟ್ ಆಯ್ತು. ಅದು ಅಲ್ಲದೆ ನೀನ್ ಇನ್ವೈಟ್ ಮಾಡಿದ್ಮೇಲೆ ಬರ್ದೇ ಇರೋದಕ್ಕಾಗತ್ತಾ? ನೀನು ಎಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ಯಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ವೇದವತಿ. ಒಂದು ಚಿಕ್ಕ ಬಟ್ಟೆ ಶಾಪಿಂದ ಸ್ಟಾರ್ಟ್ ಮಾಡಿ ಇವತ್ತು ಸಿಟಿಲಿ
ಟೆಕ್ಸ್ಟೈಲ್ಸ್ ಬಿಸ್ನೆಸ್ ನಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ನಿನ್ ಹಾಗೆ ನಂಬರ್ 1 ಪ್ಲೇಸ್ಗೆ ಕಷ್ಟ ಪಡೋರು ಅಂದ್ರೆ, ಆ ಪ್ಲೇಸ್ ಅಲ್ಲಿ ನಿಂತವರು ಅಂದ್ರೆ ನನಗ್ ಬಹಳ ಇಷ್ಟ. ನನ್ನ ಸಪೋರ್ಟ್ ಅವ್ರಿಗೆ ಯಾವತ್ತೂ ಇರುತ್ತೆ. ಎಲ್ಲಿ ಹೋದ್ರೂ ಈ ನಂಬರ್ 1 ಹುಚ್ಚೇನೆ ಅತ್ಯವ. ನಂಬರ್ 1 ಆಗದೆ ಹೋದ್ರೆ ಸತ್ತೋಗ್ತೀವ ಏನು? ಎಲ್ರು 1-2 ಒಡವೆ ಹಾಕೊಂಡವ್ರೆ. ಮನೇಲದ್ ಎಷ್ಟು ಒಡವೆ ಇದ್ರು ನಂಗ್ ಮಾತ್ರ ಹಾಕಳ ಅದೃಷ್ಟನೇ ಇಲ್ಲ. ಈ ಹುಡುಗಿ ಓ ಸಾರಿ ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ ಅಲ್ಲ. ನನ್ನ ಸೊಸೆ ವನಜಾ. ಓ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ MBA ಮಾಡಿದ್ದಾಳೆ, ಗೋಲ್ಡ್ ಮೆಡಲಿಸ್ಟ್. ಇವಳು ಒಂದು ಸೆಮಿನಾರ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀಡಿರೋ ಪ್ರೆಸೆಂಟೇಷನ್ಗೆ ಸ್ಟ್ಯಾಂಡಿಂಗ್ ಅವೇಷನ್ ಸಿಕ್ಕಿದೆ. ಓ ರಿಯಲಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಇಂಥ ಒಂದು ಪ್ರಾಜೆಕ್ಟ್ ನ ಇದುವರೆಗೂ ಹೋಲ್ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ನೀವೇನ್ ಹೇಳ್ತಿದಿರೋ ₹1 ಅಷ್ಟು ಅರ್ಥ ಆಗ್ತಿಲ್ಲ ಅತ್ಯವ. ನಮ್ಮಮ್ಮ ಸರ್ಟಿಫಿಕೇಟ್ ಮಾಡ್ಕೊಟ್ಬಿಟ್ಲು. ನೀನ್ ಎಲ್ರಿಗೂ ಅದನ್ನೇ ಹೇಳ್ಕೊಂಡ್ ತಿರುಗ್ತಿದ್ಯಾ. ಅವ್ರ ಏನೋ ಗೊತ್ತಿಲ್ದೆ ನಂಬ್ತವ್ರೆ. ಓ ದಟ್ಸ್ ರಿಯಲಿ ಗ್ರೇಟ್. ಅಂದ್ರೆ ಅತ್ತೆಗ್ ತಕ್ಕ ಸೊಸೆ ಅಂತ ಆಯ್ತು. ಯಾ ದಟ್ಸ್ ರೈಟ್. ಪ್ಲೀಸ್. ಹೌದು, ನಿಮ್ ಸೊಸೆ ಯಾವ ಯೂನಿವರ್ಸಿಟಿನಲ್ಲಿ ಓದಿದ್ದು ಅಂತ ಹೇಳಿದ್ರಿ? ಹಾರ್ವರ್ಡ್ ಯೂನಿವರ್ಸಿಟಿ. ಹೌದಾ? ನನ್ ಸೊಸೆ ಕೂಡ ಅದೇ ಯೂನಿವರ್ಸಿಟಿಲಿ ಓದಿದ್ದು. ಸಾರಿ ಮೇಡಮ್, ಸಾರಿ. ಇಲ್ಲೇ ಎಲ್ಲೋ ಇದ್ದಾಳೆ, ಕರಿತೀನಿ ಇರಿ. ಮಹಿ, ಈಗ ನನ್ ಕತೆ ಮುಗೀತಲ್ಲಪ್ಪ ದ್ಯಾವ್ರೆ. ಈಗ ಅವಳು ಬಂದು ಅದು ಇದು ಅಂತ ಕೇಳಿದ್ರೆ ನಾನ್ ಏನ್ ಹೇಳೋದು? ಹೇಳಿ ಅತ್ತೆ. ಮಹಿ, ವಾಗ್ದೇವಿ ಮೇಡಮ್ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಅಮ್ಮಯ್ಯ, ಇವಳು ಹಾರ್ವರ್ಡ್ ಯೂನಿವರ್ಸಿಟಿ ಅಂದ್ರೆ ಏನ್ ಕೇಳ್ತಾಳೋ ಏನೋ. ಮೇಡಮ್, ನಾನ್ ನಿಮಗ್ ನೆನ್ಪಿದ್ದೀನಾ? ನಿಮ್ ಸ್ಕೂಲ್ ವಿಜಯನಗರ ಬ್ರಾಂಚ್ ಅಲ್ಲಿ ನಾನು ಓದಿದ್ದು. ಹಾ, ಪ್ರತಿ ವರ್ಷನೂ ಹೀಗೊಬ್ಬೊಬ್ರು ಜಾಯಿನ್ ಆಗ್ತಾನೆ ಇರ್ತಾರೆ. ಯಾರನ್ನ ಅಂತ ನೆನ್ಪಿಟ್ಕೊಳ್ಳೋದು. ಈಗ ನೀನು ಹಾರ್ವರ್ಡ್ ನಲ್ಲಿ ಓದ್ತಿದ್ಯಂತಲ್ಲ? ಇವಾಗೆಲ್ಲ ಮೇಡಮ್, 2 years ಬ್ಯಾಕ್. ಈಗ ಜರ್ಮನಿಲಿ ಜಾಬ್ ಮಾಡ್ತಿದ್ದೀನಿ. ಓ ರಿಯಲಿ? ನನ್ನ ಸೊಸೆ ಕೂಡ 2 years ಬ್ಯಾಕ್ ಹಾರ್ವರ್ಡ್ ನಲ್ಲೇ MBA ಮಾಡಿದ್ದು. ನಿನಗ್ ಗೊತ್ತಿರುತ್ತೇನೋ. ಹಾಯ್. ಹಾಯ್. ಹೆಲೋ. ನೀವು ಹಾರ್ವರ್ಡ್ ಅಲ್ಲಿ ಓದಿದ್ದಾ? ಯಾ ಯಾ. ಯಾವ ಇಯರ್? 2017. ಹೌದಾ? ಆದ್ರೆ ನಿಮ್ಮನ್ನೆಲ್ಲೂ ನೋಡ್ದ ಹಾಗಿಲ್ವಲ್ಲ. ನಾನಲ್ಲಿ ಓದಿದ್ರೆ ಅಲ್ವಾ ನೀನ್ ನೋಡಕ್ಕೆ. ನನ್ ಕತೆ ಮುಗೀತು. ಈಗ ನನ್ ಗುಟ್ಟೆಲ್ಲ ಬೈಲಾಯ್ತು. ನಿಮ್ದು ಯಾವ ಕ್ಯಾಂಪಸ್? ಮೈನ್ ಕ್ಯಾಂಪಸ್. ಮೈನ್. ನಾನು ಮೇನ್ ಕ್ಯಾಂಪಸ್ಸೇ, 2017 ಬ್ಯಾಚ್. ಏನ್ ಮಾಡ್ಲಿ ದೇವ್ರೆ, ಏನೋ ಒಂದ್ ಹೇಳಿ ತಪ್ಪಿಸ್ಕೊಳ್ಳೋಣ ಅಂದ್ರೆ ಈಗ ಸಿಕ್ಕಾಕೊಂಡಲ್ಲ. ಆದ್ರೆ ನಿಮ್ಮನ್ ಮಾತ್ರ ಎಲ್ಲೂ ನೋಡಿರೋ ನೆನ್ಪೇ ಇಲ್ಲ ನನಗೆ. MBA ನಲ್ಲಿ ನಿನ್ನ ಸ್ಪೆಷಲೈಸೇಷನ್ ಏನು? ಹ್ಯೂಮನ್ ರಿಸೋರ್ಸ್. ಓ, ನಮ್ಮ ವನಜಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇ ಮಿಸ್ ಆಗಿರೋದು. ನಮ್ಮ ವನಜಾ ಬಹಳ ಸ್ಟುಡಿಯಸ್. ಓದೋದನ್ ಬಿಟ್ರೆ ಬೇರೆ ವರ್ಲ್ಡೇ ಗೊತ್ತಿಲ್ಲ ಅವಳಿಗೆ. ಹೌದು, ಸ್ಟಡೀಸ್ ನಾನ್ ಲೋಕ. ಕ್ಲಾಸಸ್, ಲೈಬ್ರರಿ, ಆಮೇಲೆ ಹಾಸ್ಟೆಲ್ ಅಷ್ಟೇ. ನಾನ್ ತುಂಬಾ ಜನರ ಜೊತೆ ಪರಿಚಯ ಇಟ್ಕೊಂಡಿಲ್ಲ. ಆದ್ರೆ Madam, 1 minute. Got a message. I have to call. Sorry. ಇಟ್ಸ್ ಓಕೆ. Hello.
ಪಿಶಾಚಿ ಪಿಶಾಚಿ ಕಡೆ ನೀನು ನನ್ ಪ್ರಾಣ ತೆಗಿಯೋಕೆ ಅಂತಾನೆ ಹುಟ್ಟಿದ್ಯಾ? ನೀನೇ ತಿಂತಿದ್ಯಲ್ಲ ಚಿನ್ನಿ, ಅಕ್ಕ ಬರ್ತಿದ್ಲು ಅಲ್ವಾ? ನನ್ ಚಿನ್ನಮ್ಮಂಗ್ ಹಸ್ವಾಗ್ತಿದ್ಯಾ? ಇಲ್ ನೋಡು, ದೊಡ್ಡಯ್ಯ ನಿಂಗೋಸ್ಕರ ವಡೆ, ಚಿತ್ರಾನ್ನ ಎಲ್ಲ ಕಳ್ಸಿದಾರೆ. ಈ ಅನ್ನ ಬೇಡ ಬಿಡು, ಅದನ್ ತಿನ್ನಿಸ್ತೀನಿ. ಹಸುವು ತಡಿಯಕ್ಕಾಗ್ದೆ ಹಳ್ಸಿರೋ ಅನ್ನನೇ ಊಟ ಮಾಡಕ್ ಹೊರಟಿದ್ಯಾ? ನಾವೇನಾದ್ರೂ ಪರಮಾನ್ನ ಕೊಡಿ ಅಂತ ಕೇಳಿದ್ವಾ ಅತ್ತೆ? ಈ ಹಳ್ಸಿರೋ ಅನ್ನದ ಬದ್ಲು ಸ್ವಲ್ಪ ಗಂಜಿನಾದ್ರೂ ಕೊಡ್ಬಾರ್ದ? ಪಾಪ ಚಿಕ್ಕ ಹುಡ್ಗಿ ಹೇಗ್ ತಿಂತಾಳೆ? ನಾನ್ ನಿನಗ್ ಹೇಳಿದ್ರು ಏನು ಲಾಭ ಇಲ್ಲ ಅತ್ತೆ. ನನ್ ಹಣೆ ಬರಾನೇ ಹೀಗಿದೆ. ತಾಯಿ ಇಲ್ದಿರೋ ಮಕ್ಳು ಅಂದ್ರೆ ಯಾರಿಗೂ ಬೇಡ. ಯಾರ್ ತಾನೇ ನೋಡ್ಕೊಳ್ತಾರೆ? ಎಷ್ಟು ಅಂತ ನೋಡ್ಕೊಳ್ತಾರೆ? ಅಕ್ಕ ಹಸುವಾಗ್ತಿದೆ. ತಿನ್ಸ್ತೀನಮ್ಮ, ಒಂದ್ ನಿಮಿಷ. ಚೆನ್ನಾಗಿದ್ಯಾ? ಇಲ್ ನೋಡು, ನಿಂಗೋಸ್ಕರ ಲಾಡು ತಗೊಂಡ್ ಬಂದಿದ್ದೀನಿ. ತಿನ್ನು. ವಡೆ, ಚಿತ್ರಾನ್ನ ಎಲ್ಲಿಂದ ತಂದೆ ಸರ್ಸು? ಬಂಗ್ಲೆಯಿಂದನಾ? ಮಾಡ್ಕೊಂಡ್ ತಿನ್ನೋರ್ಗೆ ಒಂದ್ ಬಗೆ ಆದ್ರೆ ಬೇಡ್ಕೊಂಡ್ ತಿನ್ನೋರ್ಗೆ 10 ಬಗೆ ಅಂತ ನಿನ್ ತಂಗಿ ಅದೃಷ್ಟ ತುಂಬಾ ಚೆನ್ನಾಗಿದೆ ಸರ್ಸು. ಬೂಂದಿ ಲಾಡು ಇನ್ನು ಏನೇನಿದೆ ಕ್ಯಾರಿಯರ್ ಅಲ್ಲಿ? ಇರೋದನ್ನೆಲ್ಲ ನಿನ್ ತಂಗಿಗೆ ತಿನ್ನಿಸ್ತೀಯಾ ಏನೋ? ಸಾಕು ಬಿಡೋ ಅವಳಿಗೆ. ನೀನ್ ತಿನ್ನಮ್ಮ. ಇದು ನಿನ್ನ ಅಮ್ಮನ ಮಂಗಳಸೂತ್ರ. ಇದು ನಿನ್ನ ಹತ್ರ ಇದ್ರೆ ಅಮ್ಮನೇ ನಿನ್ನ ಹತ್ರ ಇದ್ದ ಹಾಗೆ. ಅಮ್ಮನ್ನು ನಿನ್ನು ಇದ್ರಲ್ಲೇ ನೋಡ್ತಿದ್ದೀನಿ ಅಪ್ಪ. ಇವತ್ತಿಂದ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನೀನ್ ಹೇಳಿರೋ ಹಾಗೆ ಚೆನ್ನಾಗಿ ಓದ್ಕೊಂತೀನಿ. 4 ಜನರಿಗೆ ಸಹಾಯ ಮಾಡ್ತೀನಿ. ಚಿನ್ನಿ, ಅಕ್ಕ ಸ್ಕೂಲಿಗೆ ಹೋಗ್ತಿದ್ದಾಳೆ. ಹಠ ಮಾಡದೆ ಜಾಣೆ ಆಗಿರ್ಬೇಕು. ಸರ್ಸು, ನೀನ್ ತಯಾರಾದಮ್ಮ?
ತಯಾರಾದೆ ಮಾವಯ್ಯ. ಆದ್ರೆ ಚಿನ್ನಿ ಹೋಗಮ್ಮ ಹೋಗು. ನೀನ್ ದೊಡ್ಡ ಸಾಧನೆ ಮಾಡಕ್ ಹೋಗ್ತಿದ್ಯಲ್ಲ, ನೀನ್ ಹೋದ್ರೆ ನಿನ್ ತಂಗಿ ಕೆಲ್ಸ ಎಲ್ಲ ನಾವೇ ಮಾಡ್ಕೊಂಡ್ ಕೂತಿರ್ತೀವಿ. ಸರಿ ಹೋಗಲ್ಲ. ನಿನ್ನ ಗಂಟೆನ ವಾಪಸ್ ಕೊಟ್ಬಿಡ್ತೀಯಾ? ಬೇಡ ಬಿಡಯ್ಯ, ನಾನೇನಾದ್ರೂ ಹೋಗ್ಬೇಡ ಅನ್ನ. ನನ್ ಒಡವೆ ಮೇಲೆ ನಿನ್ ಕಣ್ಣೆಲ್ಲ ಕರ್ಕೊಂಡು ಹೋಗು. ನೀನ್ ಹೋಗ್ಲಾ? ಸರ್ಸು, ಚಿನ್ನಿ ಮನೇಲಿ ಆರಾಮಾಗಿರ್ತಾಳೆ. ನೀನ್ ಹೋಗಿ ಚೆನ್ನಾಗಿ ಓದ್ಕೋಬೇಕು. ಮಧು ಪುಟ್ಟ, ಸರ್ಸುನ ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡ್ ಬಾ. ಸರಿ ಅಪ್ಪ. ಹಾ, ಕರ್ಕೊಂಡೋಗ್ತೀವಿ ಬಿಡು, ಹುಷಾರಾಗೆ. ಅವ್ವ, ನಾನ್ ಸ್ಕೂಲಿಗೆ ಹೋಗ್ತಿದೀನಿ. ನಮ್ ಮನೆ ಹತ್ರ ಹೋದ್ರೆ ನನ್ ಚಿನ್ನಿನ್ ನೋಡ್ಕೋ. ಆಗ್ಲಿ ಸರ್ಸು, ನೀನ್ ಚೆನ್ನಾಗ್ ಓದ್ಕೋ. ಅವಳಿದ್ರೆ ನಾನ್ ನೋಡ್ಕೋತೀನಿ ಬಿಡು. ಏನೇ ಸರ್ಸು, ಎಲ್ಲಿಗೆ ಹೋಗ್ತಿದ್ಯಾ? ಸ್ಕೂಲಿಗೆ ಹೋಗ್ತಿದೀನಿ ಅಮ್ಮಮ್ಮ. ನಮ್ ಮನೆ ಕಡೆ ಹೋದ್ರೆ ಸ್ವಲ್ಪ ನಮ್ ಚಿನ್ನಿನ್ ನೋಡ್ಕೊಳ್ಳಿ. ಆಗ್ಲಮ್ಮ, ನೀನ್ ಹೋಗ್ಬಾರ. ನಾನ್ ಹೋಗ್ ಬರ್ತೀನಿ. ಏನ್ ನೋಡ್ತಿದ್ಯಾ? ನಡಿ ಹೋಗೋಣ. ಏನಮ್ಮ ಸರ್ಸು, ಇವತ್ತೇ ಸ್ಕೂಲಿಗೆ ಜಾಯ್ನ್ ಆಗೋದಕ್ಕೆ ಅಂತ ಬಂದ್ಯಾ? ಹೌದು ಟೀಚರ್ ಅಮ್ಮ. ಸರಿ ಬಾರಮ್ಮ. ಸರ್ಸು, ನೀನ್ ಮೊಬೈಲ್ ಕೂತ್ಕೊಳಮ್ಮ. ಆ ಆ ಅಮ್ಮ, ಅಮ್ಮ, ಆ ಆ ಆನೆ, ಆನೆ, ಈ ಈ ಇಲಿ, ಇಲಿ, ಚಿನ್ನಿ, ಚಿನ್ನಿ, ಚಿನ್ನಿ. ಸರಸ್ವತಿ, ಸರಸ್ವತಿ ಏನಾಯ್ತಮ್ಮ? ಕೂತ್ಕೊಮ್ಮ, ಕೂತ್ಕೋ. ಅಳ್ಬಾರ್ದು, ಅಳ್ಬಾರ್ದಮ್ಮ. ಸೈಲೆನ್ಸ್, ಸೈಲೆನ್ಸ್. ಸರಸ್ವತಿ ಕೂತ್ಕೊಮ್ಮ, ಕೂತ್ಕೋ ಮಗಳೇ, ಕೂತ್ಕೊಮ್ಮ. ನನಗ್ ಚಿನ್ನಿ ಸ್ಕೂಲಲ್ಲಿದ್ದಾಗ ಮಧ್ಯದಲ್ಲೇ ಎದ್ದು ಹೋಗ್ಬಾರ್ದಮ್ಮ. ಹಾಗೆ ಹೋಗ್ಬಾರ್ದಮ್ಮ. ಕೂತ್ಕೋ, ಕೂತ್ಕೋ ಸರಸ್ವತಿ. ಸರಸ್ವತಿ, ಸರಸ್ವತಿ, ಸರಸ್ವತಿ ನಿಂತ್ಕೋ. ಸರಸ್ವತಿ,
ಸರ್ಸು ಸರಿಯಾದ ಸಮಯಕ್ಕೆ ಬಂದು ಅವಳನ್ನ ಕಾಪಾಡ್ಕೊಂಡೆ. ಇಲ್ಲ ಅಂದಿದ್ರೆ ಅವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ರೋ ಏನೋ. ಹೌದು, ಎಲ್ಲಿಗೆ ಹೋಗಿದ್ದೆ ಸರ್ಸು? ಮಗುನ ಹೀಗ್ ರಸ್ತೆ ಮೇಲೆ ಒಂಟಿಯಾಗಿ ಬಿಡ್ತಾರ? ಸರಿಯಾಗಿ ನೋಡ್ಕೋಬೇಕಲ್ವಾ ಸರ್ಸು? ಬನ್ನಿ. ಹೌದು, ನೋಡ್ಕೋಬೇಕಿತ್ತು. ಬಿಟ್ಟೋಗಿದ್ದು ನಂದೇ ತಪ್ಪು. ನಾನೇ ನಿನ್ನ ನೋಡ್ಕೋಬೇಕು. ಇನ್ಯಾವತ್ತೂ ನಿನ್ ಬಿಟ್ಟೋಗಲ್ಲ. ನನಗ್ ಸ್ಕೂಲು ಬೇಡ, ಓದು ಬೇಡ. ನಿನ್ ಜೊತೆನೇ ಇರ್ತೀನಿ, ನಿನ್ನೆ ನೋಡ್ಕೊಂತೀನಿ. ವನಜ, ವನಜ, ನೀನ್ ರಾಮಪುರದ ವನಜ ತಾನೆ? ಏಯ್, ಯಾರ್ ನೀನು? ಏನೇ ವನಜ, ನಾನೇ ರಾಧಾಮಣಿ. ಆಗ್ಲೇ ಮರ್ತ್ಬಿಟ್ಟಿಯೇನೆ? ಇಬ್ರು ಸೇರಿ 10ನೇ ಕ್ಲಾಸು 4 ಸಲ ಬರ್ತಿದ್ವಲ್ಲ. ಏನೇ ಇನ್ನೂ ನೆನ್ಪಾಗಿಲ್ವಾ? ಮ್ಯಾಥ್ಸ್ ಕ್ಲಾಸ್ಗೆ ಪ್ರೈವೇಟ್ ಟ್ಯೂಷನ್ಗೆ ಹೋಗ್ತಿದ್ವಲ್ಲ, ಮರ್ತ್ಬಿಟ್ಟಿಯೇನೆ? ಈಗಾಗ್ಲೇ ಅಲ್ಲಿ ನನ್ ಮೇಲೆ ಏನ್ ಪಿಟ್ಟಿಂಗ್ ಇಡ್ತಾವ್ರೋ ಅಂತ ಭಯ ಪಡ್ತಿದ್ರೆ ಮಧ್ಯದಲ್ಲಿ ಇವಳು ಬೇರೆ ಒಬ್ಳು. ಈಗ ಇವಳ ಮಾತ್ ನಮ್ಮ ಮತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ಬೆಣ್ಣೆ ಜಾರಿ ಬೆಂಕಿಗ್ ಬಿದ್ದಂಗಾಗುತ್ತೆ ನನ್ ಬದುಕು. ಈಗ ನೆನ್ಪಾಯ್ತಲ್ವಾ? ಗೊತ್ತಿತ್ತು ನೀನ್ ಅಷ್ಟ್ ಬೇಗ ಮರೆಯಲ್ಲ ಅಂತ. ರಾಧಮ್ಮ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಚಿಕನ್ ಎಲ್ಲ ಮುಗ್ದೋಗಿದ್ಯಂತೆ, ನೀವ್ ಬಂದ್ ಮಾಡ್ಕೊಡಿ ಬನ್ನಿ. ಸಡನ್ ಆಗಿ ನನ್ ಫ್ರೆಂಡ್ ಸಿಕ್ಕಿದ್ಲು ಸರೋಜಾ. ವನಜಾ, ನನ್ ಫ್ರೆಂಡ್ ಸರೋಜಾ. ಹೌದು, 5ನೇ ಸಲ ಪರೀಕ್ಷೆ ಬರ್ದಾಗ ನಾನ್ ಪಾಸ್ ಆದೆ, ನೀನ್ ಪಾಸ್ ಆದ್ಯಾ? ನನ್ ಕರ್ಮಕ್ಕೆ ಇವಳಗ್ ಹಳೇದೆಲ್ಲ ನೆನ್ಪಿದೆ. ನಾಯಿ ಮೂಳೆ ಸಿಕ್ತ ಹಾಗೆ ನನಗ್ ಯಾಕೆ ಸಿಕ್ಕಾಕೊಂಡೆ? ಚಿಕ್ಕವಳಿದ್ದಾಗ ಇವಳಿಗೆ ಓದೇ ಇಷ್ಟ ಇರ್ಲಿಲ್ಲ ಸರೋಜಾ. ಇವಳಮ್ಮ ಸರ್ಗೆ ದುಡ್ಡು ಕೊಟ್ಟು ಪಾಸ್ ಮಾಡಿಸ್ತಿದ್ರು. ಹೌದು, ಡಿಗ್ರಿ ಸರ್ಟಿಫಿಕೇಟ್ ಕೂಡ ನಿನ್ನಮ್ಮ ದುಡ್ಡು ಕೊಟ್ಟೆ ತಗೊಂಡ್ರಂತಲ್ಲ. ಈಗ ಅದೆಲ್ಲ ಯಾಕೆ? ಅಬ್ಬಾ, ತುಂಬಾ ಸ್ಟೈಲ್ ಆಗಿ ಮಾತಾಡ್ತಾಳೆ ಇವಳು. ಚಿಕ್ಕವಳಿದ್ದಾಗ ಇವಳಾಡೋ ಮಾತ್ ಕೇಳಿ ಬಿದ್ದು ಬಿದ್ದು ನಗ್ತಾ ಇದ್ವಿ. ಈಗ ಎಷ್ಟು ಬದಲಾಗಿದ್ದಾಳೆ. ಈಗ ನೋಡಿದ್ರೆ ದೊಡ್ಡ ಮನೆಗೆ ಸೊಸೆ ಆಗ್ಬಿಟ್ಟಿದ್ದಾಳೆ. ಅಷ್ಟೇ ಬಿಡು, ದುಡ್ಡಿದ್ರೆ ಓದಿಗೇನ್ ಕೆಲ್ಸ. ಏನೇ ಅಲ್ಲಿ ನೋಡ್ತಿದ್ಯಾ? ಎಷ್ಟು ಬದಲಾಗಿದೆಯೇ? ಇಲ್ ನೋಡೆ, ಇಲ್ ನೋಡೆ. ಅರೆ ಸರೋಜಾ, ನೋಡಿದ್ಯಾ? ಇವಳು ಚಿಕ್ಕವಳಿದ್ದಾಗ ಈಗಿರ್ಲಿಲ್ಲ. ನೋಡೆ ನೋಡೆ, ಏನ್ ಅಲ್ಲೇ ನೋಡ್ತಿದ್ಯಾ? ನಿನ್ ಗೊತ್ತಾ, ಸಖತ್ ಫನ್ನಿ ಆಗಿದ್ಲು. ನನ್ ಪಕ್ಕ ನಿಂತ್ಕೊಂಡು ಇವಳೇನೋ ಹೇಳ್ತಿದ್ರೆ ಅತ್ಯವ್ವ ನನ್ನ ಕೋಪದಲ್ಲಿ ನೋಡ್ತವ್ರಲ್ಲ. ನನ್ ಬಗ್ಗೆ ಎಲ್ಲ ಗೊತ್ತಾಗಿರ್ಬೇಕು. ಇವತ್ ನನ್ ಗ್ರಾಚಾರನೇ ಸರಿ ಇಲ್ವೇನೋ. ಅಲ್ಲವಳು, ಇಲ್ಲಿ ಇವಳು. ಮುಗೀತು ನನ್ ಕತೆ ಇವತ್ತು.
Hello? Yeah, I will come. Yes. ನನ್ನ ನಿಸ್ಯನೇ ಇರ್ಬೇಕು. ದೇವ್ರೇ, ಈಗ ನಾನು ಏನ್ ಮಾಡ್ಲಿ? ಸರ್ಟಿಫಿಕೇಟ್ ಇಸ್ಯ ಕೇಳಿದ್ರೆ ನಾನು ಏನ್ ಹೇಳಿ? ಬರ್ತೀನಿ ವೇದವತಿ. ಇಷ್ಟ ಬೇಗ ಹೊರಟ್ಬಿಟ್ರಾ? ನೀನಿರು ವೇದವತಿ, ನಾನು ಹೊರಡ್ತೀನಿ. ಇಲ್ಯಾಕ್ ಬಂದಿದೀಯೇ? ಇವಳೇನು ಬಿಡ್ತಾನೆ ಇಲ್ಲ. ನನ್ಗೆ ಈ ಕೆಲ್ಸ ಸಾಕಾಗಿದೆ ವನಜ. ನಿಮ್ಮ ಅಮ್ಮನ ಹತ್ರ ಸರ್ಟಿಫಿಕೇಟ್ ವಿಷಯ ಕೇಳ್ತೀಯಾ? ನಾನು ಒಂದ್ ತಗೊಂಡು ಒಳ್ಳೆ ಕೆಲ್ಸಕ್ ಸೇರ್ಕೊಳ್ತೀನಿ. ಸರಿ, ನೀವ್ ನಿಮ್ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬನ್ನಿ. ಓದೋ ಮಕ್ಕಳನ್ನ ನಮ್ ಮ್ಯಾಡಮ್ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ಮ್ಯಾಡಮ್, ಯಾರೋ ಮಕ್ಕಳ ಅಡ್ಮಿಷನ್ ಬಗ್ಗೆ ಕೇಳ್ತಿದ್ರು, ಹೇಳ್ತಿದ್ದೆ. ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರಂತೆ ಮ್ಯಾಡಮ್. ಸಾಕು, ಹೊರಗೆ ಬಾ. ಏನಾಯ್ತು ಇವಳಿಗೆ? ನನ್ಗ್ ಮಕ್ಳೇ ಇಲ್ಲ, ಸ್ಕೂಲ್ ಹತ್ರ ಬಾ ಅಂತಾಳಲ್ಲ. ಪೂರ್ತಿಯಾಗಿ ಮೆಂಟಲ್ ಆಗಿರ್ಬೇಕು. ಮ್ಯಾಡಮ್, 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 ಯಾಕಷ್ಟು ಕೋಪದಲ್ಲಿದ್ದೀರಾ? ಡ್ರೈವರ್, ಹೊರಡು. ಇದೇನು ಹೀಗ್ ಬುಸು ಬುಸು ಅಂತವ್ರಲ್ಲ? ಆ ಹಾವರ್ಡು ಏನ್ ಹೇಳ್ಬಿಟ್ಲು ಇವ್ರಿಗೆ? ಈ ವಾಗ್ದೇವಿಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾರ. ಕ್ಷಮಿಸೋ ಮಾತೇ ಇಲ್ಲ. ನೋ, ಮೋಸ ಗೀಸ ಅಂತವ್ರೆ ಅಂದ್ರೆ ಡೌಟೇ ಇಲ್ಲ. ಎಲ್ಲ ಗೊತ್ತಾಗೋಗೈತೆ. ನಾನು ಓದು ಸರ್ಟಿಫಿಕೇಟು ಎಲ್ಲ ಗೊತ್ತಾಗೋಗಿದೆ ಅನ್ಸುತ್ತೆ. ಲೇ ಅಮ್ಮ, ಎಂತ ಕೆಲ್ಸ ಮಾಡ್ಬಿಟ್ಯೆ? ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಅಂತ ಹೇಳಿ ನನ್ ಜೀವನಾನೇ ಹಾಳ್ ಮಾಡ್ಬಿಟ್ಟಿಯಲ್ಲೇ. ಈಗ ಈ ಅತ್ಯವ ಏನಂತಾರೋ, ನನ್ ಬದುಕು ಏನಾಗುತ್ತೋ? ಲ್ಯಾಂಡ್ ಬಗ್ಗೆ ತಾತನ ಹತ್ರ ಮಾತಾಡಿ ಮುಗಿಸ್ಬಿಡ್ಬೇಕು. ಅದನ್ನ ಹೇಗ್ ಶುರು ಮಾಡೋದು ಗೊತ್ತಾಗ್ತಿಲ್ವೇ? ಹೇಗೋ ಮಾಡಿ ಮಾತಾಡೋಣ ಅಂದ್ರೆ ಈ ಸರಸು ಒಬ್ಳು ಯಾವಾಗ್ಲೂ ತಾತನ ಪಕ್ಕದಲ್ಲೇ ಇರ್ತಾಳೆ. ಮಿನಿಮಮ್ ಸ್ಪೇಸು ಕೊಡಲ್ಲ ಅಂತಾಳೆ. ಆದಷ್ಟು ಬೇಗ ಮಾತಾಡಿ ಫೈನಲ್ ಮಾಡ್ಕೋಬೇಕು. ಇಲ್ಲಿ ನನ್ ಟೆನ್ಷನಲ್ಲಿ ನಾನಿದ್ರೆ ಇವಳೊಬ್ಳು. ಅವಾಗಿಂದ ಕಾಲ್ ಮಾಡ್ತಿದ್ರೆ ಬಾವ ಕಟ್ ಮಾಡ್ತಿದ್ದಾನಲ್ಲ, ಅಷ್ಟು ಬ್ಯುಸಿ ಆಗಿದಾನ? ರತ್ನಮ್ಮ, ತಾತ ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ ಯಜಮಾನ್ರೆ. ಸರಿ, ಅವಳೆಲ್ಲಿದ್ದಾಳೆ? ಯಾರ ಯಜಮಾನ್ರೆ? ಅದೇ ಬಿರ್ಸು. ಸಾರಿ, ಸರಸು. ಸರಸುನಾ? ಆಗ್ಲೇ ಮನೆಗೆ ಹೋಗಿದ್ದಾಳೆ ಯಜಮಾನ್ರೆ. ಹೊರಟು ಹೋದ್ಲಾ? ಹಾಗಾದ್ರೆ ತಾತನ ಹತ್ರ ಮಾತಾಡೋದಕ್ಕೆ ಇದೇ ರೈಟ್ ಟೈಮ್. ರಮಣ, ತಾತ ಎಲ್ಲಿದ್ದಾರೆ? ಊರೊಳಗಡೆ ಹೋಗಿದ್ದಾರೆ. ಊರೊಳಗೆ ಹೋದ್ರ? ಹೌದು ಯಜಮಾನ್ರೆ. ಯಜಮಾನ್ರು ಊರಿಗೆ ಹೋಗಿ ಜನರ ಜೊತೆ ಸೇರಿ ಅವ್ರ ಜೊತೆ ಕೂತು ಮಾತಾಡಿ ಎಷ್ಟು ದಿನ ಆಗಿತ್ತು ಗೊತ್ತಾ ಯಜಮಾನ್ರೆ? ನಿಮ್ ತಂದೆಯವರು ಮತ್ತೆ ನೀವು ಇಲ್ಲಿಂದ ಹೋದ್ಮೇಲೆ ಅವರು ಮನೆಯಲ್ಲೇ ಹೆಚ್ಚಾಗಿರ್ತಿದ್ರು. ಈಗ ನೀವು ಬಂದ ತಕ್ಷಣ ನೋಡಿ, ಆ ಉತ್ಸಾಹ ಮತ್ತೆ ಬಂದಿದೆ.